ನಮಸ್ಕಾರ. ನನ್ನ ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬಂಗಾರಪೇಟೆ ತಾಲೂಕಿನ ಸಮಾಜ ಸೇವಕ ಮುನಿಸ್ವಾಮಿಯವರ ನಾಯಕತ್ವದಲ್ಲಿ ಇಂದು ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಹಿರಿಯ ಪತ್ರಕರ್ತರಾದ ಶಿವರೆಡ್ಡಿ, ತಿಮ್ಮಾಪುರ ಶಿವು, ಚಿನ್ನಪ್ಪ, ಬ್ಯಾಡಗೊಲ್ಲಿ ಬಾಬು ಇನ್ನು ಅಭಿಮಾನಿಗಳ ಬಳಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮನವರ ಪುತ್ರ ಪುನೀತ್ ರಾಜ್ಕುಮಾರ್ ಅವರು ಒಳ್ಳೆ 51ನೇ ಹುಟ್ಟಿದಬ್ಬದ ಶುಭಾಶಯಗಳು. ಹಾಗೂ ಅವರೇನು ಫಿಲಮ್ ಆಕ್ಟರ್ ಮಾತ್ರ ಅಲ್ಲ, ಅವರು ದೀನದಲಿತರಿಗೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ, ಅನಾಥ ಆಶ್ರಮಗಳು ಮಾಡಿದ್ದಾರೆ, ಸಮಾಜ ಸೇವೆಯಲ್ಲಿ ಅತಿಯಾಗಿ ಎಲ್ಲರಿಗಂತೂ ಹೆಚ್ಚಾಗಿ ಮಾಡಿದ್ದಾರೆ ಅಂತ ತಿಳ್ಕೊಬೋದು. ಅವರು ಇವತ್ತಿನ ದಿನ ಇದ್ದಿದ್ರೆ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿಗಳನ್ನ, ದೀನದಲಿತರನ್ನ ಸಮಾಜ ಸೇವೆಯಲ್ಲಿ ತೊಡಗಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು 51ನೇ ಹುಟ್ಟಿದಬ್ಬದಕ್ಕೋಸ್ಕರ ನಾವೆಲ್ಲರೂ ಸೇರಿ, ಅಪ್ಪು ಅಭಿಮಾನಿಗಳು, ತಿಮ್ಮಾಪುರದಿಂದ ಅಕ್ಕಪಕ್ಕ ಗ್ರಾಮಸ್ಥಗಳಿಂದ ಎಲ್ಲರೂ ಸೇರಿ ನಾವು ಇವತ್ತಿನ ದಿನ 51ನೇ ಹುಟ್ಟಿದಬ್ಬವನ್ನು ಆಚರಿಸ್ತಾ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಅವರ ಆಶೀರ್ವಾದ ಬೇಕು, ಅವರ ಆಶೀರ್ವಾದ ಕೂಡ ಎಲ್ಲರಿಗೂ ನಮಗೆ ಬೇಕು ಅಂತೇಳಿ ಇವತ್ತಿನ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಕೋಟ್ಯಾಂತರ ಅಭಿಮಾನಿಗಳ ದೇವ ಪುನೀತ್ ರಾಜ್ಕುಮಾರ್ಗೆ ಬಾಡು ನೀನು ನಗುತ್ತಾ ನಗುತ್ತಾ ಬಾಡು ನೀನು